ಮಾ ಏನಮ್ಮ ಸಾರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಲ್ಲ, ಏನು ಡಿಸೈಡ್ ಮಾಡಿ ಸಾರು ಮಾಡ್ತಾ ಇದೀಯಮ್ಮ? ಏನೋ ರೆಡಿ ಮಾಡ್ಕೊಂಡಿದ್ಯಾ? ಬೇಜಾರಾಗಿ ಕುಂತಿದ್ದೆ. ಒಂದು ಕಾಯಿ ಇತ್ತು, ಕಾಯಿ ಬಜ್ಜಿ ಮಾಡೋಣ ಅಂತ ಹುರಿದಿಕ್ಕೊಂಡೆ. ಅದಕ್ಕೊಂದು ಟಮಟೆ ಹಣ್ಣು ತಗೊಂಡು ಹಚ್ಚಿಕೊಂಡಿದ್ದೀನಿ, ಒಂದು ಈರುಳ್ಳಿ ತಗೊಂಡು ಹಚ್ಚಿಕೊಂಡಿದ್ದೀನಿ, ಕರಿಬೇವು ತಗೊಂಡಿದ್ದೀನಿ ಒಗ್ಗರಣೆ ಹಾಕಕ್ಕೆ. ಈಗ ಒಂಚೂರು ಖಾರದ ಪುಡಿ ಸಾಂಬಾರ್ ಪುಡಿ ಹಾಕೊಂತೀನಿ ರುಬ್ಬಕ್ಕೆ ಬಜ್ಜಿಗೆ, ಕಾಯಿ ಬಜ್ಜಿಗೆ. ನಮ್ಮಮ್ಮ ಸಾರು ಏನು ಮಾಡೋಣ ಅಂತ, ಈ ಸಾರಿಂದ ಒಂದು ಚಿಂತೆ ಅಂತ ಯೋಚನೆ ಮಾಡ್ಕೊಂಡು ಯಾಕೆ ಬೇಜಾರಾತು ಕೂಕೊಂಡಿದ್ದೆ. ಅದಕ್ಕೆ ಇದನ್ನ ಮಾಡೋಣ ಅಂತ ಯೋಚನೆ ಬಂತು, ಮಾಡ್ತಾ ಇದ್ದೀನಿ. ನೋಡೋಣ, ಇದು ಒಂದು ಊಟ ಮಾಡ್ಕೊಂಡು ನಾನು. ಖಾರದ ಪುಡಿ ಸಾಂಬಾರ್ ಪುಡಿ. ನಿಮಗೂ ಇದೇ ಥರ ಯೋಚನೆ ಆದರೆ ಸಾರು ಮಾಡೋಕ್ಕೆ ಏನು ಅಂದ್ಬಿಟ್ಟು ನೀವು ಒಂದಿನ ಮಾಡ್ಕೊಂಡು ನೋಡ್ರಿ. ಈಗ ಹಾಕೊಂತೀನಿ ಕಾಯಿ, ಟೊಮಟ, ಈರುಳ್ಳಿ ಇದೆಲ್ಲ ರುಬ್ಕೊಂತೀನಿ. ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ತೀನಿ. ಕಾಯಿ ಟೊಮೊಟೊ ಈರುಳ್ಳಿ ರುಬ್ಕೋಬೇಕು, ಸಾಂಬಾರ್ ಪುಡಿ ಖಾರದ ಪುಡಿ. ರತ್ನ ಆಗ್ತೈತಿ. ಯಾವ್ದೋ ಒಂದಿನದ ಕತಿ ಆಗ್ತೈತೆ ಮಾಡ್ಕೊಂಡು. ಸಂತೆ ಏನೇ ಸಂತೆ ಮಾಡಿದ್ರು 3 ದಿನ ಅಷ್ಟೇ. 3 ದಿನದ ಸಂತೆ. ಒಂದು ವಾರಕ್ಕೆ ಸಂತೆ ಮಾಡಿದ್ರೆ ಬರೀ 3 ದಿನಕ್ಕೆ ಅಷ್ಟೇನೆ. ನೀನು 500 ರೂಪಾಯಿ ತರಕಾರಿ ತಂದ್ರು 4-5 ದಿನ ಅಲ್ಗಾಲೆ ಖಾಲಿ ಆಗೋಗಿರ್ತೈತಿ. ಈಗ ಮಾಗೆ ತೆತ್ತೀನಿ, ಮಾತಾಡ್ಕೊಂಡೆ ರುಬ್ಬಿಟ್ಟೆ. ಈಗಳಮ್ಮ ಕಾಯಿ ಬಜ್ಜಿಗೆ ಒಗ್ಗರಣೆ ಹಾಕಕ್ಕೆ ಒಂದು ತೊಟ್ಟೆ ಎಣ್ಣೆ ಬಿಟ್ಕೊಂತೀನಿ. ಸಾಸಿವೆ, ಈಗ ಈರುಳ್ಳಿ ಹಾಕ್ತೀನಿ. ಕರಿಬೇವು, ಟೊಮೆಟೊ ಹಣ್ಣು ಹಾಕ್ತೀನಿ. ಈಗ ಖಾರ ರುಬ್ಬಿಕೊಂಡಿದ್ದೀನಲ್ಲ, ಖಾರದ ನೀರಿಗೆ ಹಾಕಿ ಕಲಿಸ್ತೀನಿ. ಕಾಯಿನೂ ಹಾಕ್ತೀನಿ. ಈಗ ಉಪ್ಪು ಹಾಕ್ತೀನಿ. ಈಗ ಇದ್ರಾಗೇನು ಬೇಯೋದೇನು ಇರಲ್ವಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೊಂಡು ನೋಡ್ರಿ, ಚೆನ್ನಾಗಿರ್ತೈತಿ. ಒಂದು ಹೊತ್ತಿಗೆ ಅಡಕವಾಗಿ ಮಾಡ್ಕೊಂಡ್ರೆ ಸಾಕಾಗ್ತೈತಿ. 2 ಹೊತ್ತಿಗೂ ಮಾಡ್ಕೊಂಡು ಉಣ್ಬೋದು. ಕಮ್ಮಿ ಇರೋರಾದ್ರೆ, ಜಾಸ್ತಿ ಜನ ಇರೋದಾದ್ರೆ ಒಂದು ಹೊತ್ತಿಗೆ ನಾವು ಕಾಯಿ ಅದೆಲ್ಲ ಹೆಚ್ಚಾಗಿ ಹಾಕ್ಕೊಂಡು ರುಬ್ಕೊಂಡ್ರೆ 2 ಹೊತ್ತಿಗೂ ಆಗ್ತೈತಿ. ಕಮ್ಮಿ ಜನಕ್ಕಾದ್ರೆ 2 ಟೈಮ್ಗಾಗುತ್ತೆ. ಕಾಯ್ಬೇಕು, ಕಾದ್ರೆ ಚೆನ್ನಾಗಿರ್ತೈತಿ ಸಾರು. ಕಾಯಿಸ್ಕೋಬೇಕು. ಚೆನ್ನಾಗಿರ್ತೈತಿ, ಮಾಡ್ಕೊಂಡು ಉಣ್ರಿ. ಈಗಳಮ್ಮ ಸಾರು ಕಾದೈತೆ, ನಿಲ್ಲಿಸ್ತೀನಿ. ಇಷ್ಟೇನಾ? ಇಷ್ಟೇ. ಇದಕ್ಕೆ ಹಪ್ಪಳ ಸುಟ್ಕೊಂಡಿದ್ದೀನಿ, ಅನ್ನ ಮಾಡಿದ್ದೀನಿ. ಅನ್ನನಾದ್ರೂ ಮಾಡ್ಕೋಬೋದು, ಮುದ್ದೆನಾದ್ರೂ ಮಾಡ್ಕೋಬೋದು. ಅನ್ನಕ್ಕೂ ಚೆನ್ನಾಗಿರ್ತೈತಿ, ಮುದ್ದೆಗೂ ಚೆನ್ನಾಗಿರ್ತೈತಿ. ಈಗ ಇಳಿಸ್ಕೊಂತೀನಿ. ಸಾರು ಆಗೈತೆ, ಕಾಯಿ ಬಜ್ಜಿ ಆಗೈತೆ, ಇಳಿಸ್ತೀನಿ. ಈಗ ಅನ್ನನೂ ಆಗೈತೆ, ಈಗ ಊಟ ಮಾಡಂಬ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಬಜ್ಜಿ, ಕಾಯಿ ಬಜ್ಜಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಅಮ್ಮ ಕಾಯಿ ಬಜ್ಜಿನ. ಈ ಥರ ಸಾರುಗಳು ತುಂಬ ರುಚಿಯಾಗಿರ್ತವೆ ಅಂತ ಹೇಳ್ತಾ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಯಾಕೆ ತಡ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತೀರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.